ಇಂಟ್ರೆಸ್ಟಿಂಗ್ ಪಾರ್ಟ್ ಅಲ್ವಾ ಲವ್ ಲೈಫ್. ನೋಡೋಣ, ಸಿಂಗಲ್ ಆಗಿರೋರಿಗೂ ಅಷ್ಟೇ ಅಥವಾ ರಿಲೇಶನ್ಶಿಪ್ ಅಲ್ಲಿರೋರಿಗೂ ಅಷ್ಟೇ ಏನ್ ಮೆಸೇಜ್ ಬರುತ್ತೆ. ಲೆಟ್ಸ್ ಸಿ. ದೇರ್ ಈಸ್ ಮೂನ್. ಯಾರಿಂದ ಸ್ಟಾರ್ಟ್ ಮಾಡಿ? ರಿಲೇಶನ್ಶಿಪ್ ಅಲ್ಲಿ ಇರೋರಿಂದ ಸ್ಟಾರ್ಟ್ ಮಾಡ್ಲಾ, ಸಿಂಗಲ್ ಆಗಿರೋರಿಂದ ಸ್ಟಾರ್ಟ್ ಮಾಡ್ಲಾ? ಓಕೆ, ಒನ್ ಮೇನ್ ಥಿಂಗ್ ಇಸ್, ಎರಡು ಮೇಜರ್ ಅರ್ಕಾನ ಬಂದಿದೆ. ಅಂದ್ರೆ ನೆಕ್ಸ್ಟ್ 2 weeks ವಿಲ್ ಬಿ ವೆರಿ ಇಂಪಾರ್ಟೆಂಟ್ ವೀಕ್. ನಿಮ್ಮ ಕರಿಯರ್ ವೈಸ್ ಆಗಿರ್ಬೋದು, ನಿಮ್ಗೆ ರಿಲೇಶನ್ಶಿಪ್ ಅಥವಾ ಲವ್ ಲೈಫ್ ವೈಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಅಂಡ್ ಮೇಜರ್ ಗುಡ್ ಚೇಂಜಸ್ ಆಗುವಂತ ವೀಕ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಲವ್ ರಿಲೇಶನ್ಶಿಪ್ ಗ್ರೂಪ್ 1 ಮೂನ್ ಕಾರ್ಡ್ ಬಂದಿದೆ, ನಾಟ್ ಅ ಗುಡ್ ಕಾರ್ಡ್. ಓಕೆ, ಯಾರೆಲ್ಲ ಫಸ್ಟ್ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಸ್ಟಾರ್ಟ್ ಮಾಡೋಣ. ನಿಮಗೆ ಫೀಲ್ ಆಗಬಹುದು, ಏನೋ ಕ್ಲಾರಿಟಿ ಇಲ್ಲ ಅಂತ ಫೀಲ್ ಆಗ್ಬೋದು. ರಿಲೇಶನ್ಶಿಪ್ ಅಲ್ಲಿ ಇದ್ರೂ, ಎಷ್ಟೇ ವರ್ಷ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ರೀಸೆಂಟ್ ಆಗಿ ಕನೆಕ್ಟ್ ಆಗಿರ್ಬೋದು, ಹೂಎವರ್, ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಆ ಒಂದು ಕಮಿಟ್ಮೆಂಟ್, ಆ ಒಂದು ಕನೆಕ್ಷನ್ ಇಂದ ನಿಮಗೆ ಯಾವುದೇ ರೀತಿ ಕ್ಲಾರಿಟಿ ಸಿಗಲ್ಲ. ಬಿಕಾಸ್ ನಿಮ್ಮ ಪರ್ಸನ್, ಯಾರ ಜೊತೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಈ ಒಂದು ಪರ್ಸನ್ ಕಡೆಯಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇರಲ್ಲ. ಬಿಕಾಸ್ ಎವ್ರಿ ಡೇ ನಿಮಗೆ ಅದೇ ಒಂದು ಕ್ವೆಶನ್ ಕಾಡ್ತಾ ಇರುತ್ತೆ, ನಾನು ನಿಜ ಈ ಪರ್ಸನ್ ನಂಬ್ಕೊಂಡು ಒಂದು ಹೆಜ್ಜೆ ಮುಂದೆ ಇಡ್ಬೋದಾ, ನಿಜವಾಗ್ಲೂ ಇವರು ರಿಲೇಶನ್ಶಿಪ್ ಅಲ್ಲಿ ಸೀರಿಯಸ್ ಆಗಿದ್ದಾರಾ? ಬಿಕಾಸ್ ಮೂನ್ ಅಂತ ಅಂದ್ರೆ ಕತ್ಲು ಟೈಮಲ್ಲಿ ಮೂನ್ ಬರೋದು. ಕಳ್ಳರು ಬೆಳಕ್ ಟೈಮಲ್ಲಿ, ಇವಾಗಿನೇನು ಹಗಲೊತ್ತಲ್ಲೂ ಕದೀತಾರೆ, ಬಟ್ ಮೋಸ್ಟ್ ಅವರು ನೈಟ್ ಟೈಮಲ್ಲೇ ಕದಿಯೋದಲ್ವಾ. ಸೊ ನೈಟ್ ಟೈಮಲ್ಲಿ ಮೋಸ್ಟ್ ಬೇಡದಿದ್ದ ಈವೆಂಟ್ಸ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಥಿಂಗ್. ಅಂದ್ರೆ ಪಾಸಿಬಿಲಿಟಿ ಇದೆ ನಿಮ್ಮ ಪಾರ್ಟ್ನರ್ ಏನೋ ನಿಮ್ಮಿಂದ ತುಂಬಾ ಒಂದಷ್ಟು ವಿಚಾರಗಳನ್ನ ಹೈಡ್ ಮಾಡ್ತಾ ಇದ್ದಾರೆ. ಮೂನ್ ಅಂತ ಬಂದ್ರೆ ಇಟ್ಸ್ ಲೈಕ್ ಎಮೋಷನಲಿ ಫ್ರೆಜೈಲ್, ಎಮೋಷನಲಿ ಬಿಟ್, ಏನಾದ್ರು ಸಿಂಪಲ್ ಚೇಂಜಸ್ ಆದ್ರೂ ಶೇಕ್ ಆಗೋಗ್ಬಿಡತ್ತಲ್ವಾ, ಆ ಥರ ಒಂದು ಸಿಚುವೇಶನ್. ಸೊ ಅವರಿಗೆ ನಿಮ್ಮ ಜೊತೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಸೆಕ್ಯೂರ್ ಫೀಲ್ ಆಗ್ತಾ ಇಲ್ಲ, ಎಲ್ಲ ಹೇಳ್ಕೊಳ್ಳೋಷ್ಟು ಕಂಫರ್ಟ್ನೆಸ್ ಸಿಗ್ತಾ ಇಲ್ಲ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಗ್ರೂಪ್ 1. ಮೇನ್ ಆಗಿ ಪ್ರಾಬಬ್ಲಿ ಏನೋ ಒಂದಷ್ಟು ಹೈಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಬರ್ಬೋದು. ರಿಲೇಶನ್ಶಿಪ್ ಅಲ್ಲಿ ಇದ್ರೂ ನನಗೆ ಅವ್ರನ್ನ ನಂಬ್ಕೊಂಡು ಒಂದು ಹೆಜ್ಜೆ ಕಮಿಟ್ಮೆಂಟ್ ಕಡೆ ಹೋಗೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಫೀಲ್ ಬರಬಹುದು. ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಯಾರೆಲ್ಲ ಇದ್ದೀರಾ, ಬಿಟ್ ಶೇಕಿ ಸಿಚುವೇಶನ್ ಆಗಿರುತ್ತೆ ನಿಮಗೆ ಸೆಪ್ಟೆಂಬರ್ ಅಲ್ಲಿ, ಎಸ್ಪೆಷಲಿ ಫಸ್ಟ್ 2 weeks ಆಫ್ ಸೆಪ್ಟೆಂಬರ್ ಅಲ್ಲಿ. ಕೆಲವೊಂದೊಂದು ಟ್ರೂತ್, ಕೆಲವೊಂದೊಂದು